ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಂತಹ ವ್ಯಕ್ತಿಗಳೆಲ್ಲ ಪ್ರೀತಿ ಆಗಿ ಬರೋದಲ್ಲವಂತೆ. ಯಾಕೆ ಗೊತ್ತಾ? ನೀವು ಪ್ರೀತಿಯಿಂದ ದೂರ ಓಡುತ್ತೀರಾ. ಪ್ರೀತಿ ಎಂದರೆ ನಿಮಗೆ ಆಗಿ ಆಗಿ ಬರೋದಿಲ್ವಾ? ಹಾಗಾದರೆ ಅದಕ್ಕೆ ಕಾರಣಗಳೇನಿರಬಹುದು ಗೊತ್ತಾ? ಪ್ರೀತಿಯನ್ನು ಪಡೆಯುವುದು ಪ್ರತಿಯೊಬ್ಬರ ಅದೃಷ್ಟದಲ್ಲಿರುವುದಿಲ್ಲ. ಪ್ರೀತಿಸಿದವರೆಲ್ಲರೂ ಒಂದಾಗುವುದಿಲ್ಲ, ಯಾವುದಾದರೂ ಕಾರಣದಿಂದ ಬೇರೆಯಾಗುತ್ತಾರೆ. ಪ್ರೀತಿ ತುಂಬ ಸುಂದರವಾದ ಭಾವನೆ, ಆದರೆ ಪ್ರೀತಿಯಿಂದ ಓಡಿ ಹೋಗುವ ಕೆಲವರು ಇದ್ದಾರೆ. ಅನೇಕ ಬಾರಿ ಪ್ರೀತಿಯೇ ನಮಗೆ ಎದುರಾಗುತ್ತದೆ, ಆದರೂ ನಾವು ಅದರಿಂದ ದೂರ ಹೋಗುತ್ತೇವೆ. ಇದಕ್ಕೆ ಅನೇಕ ಕಾರಣಗಳಿವೆ. ವಾಸ್ತವವಾಗಿ ಕೆಲವರು ಪ್ರೀತಿಯ ಭಾವನೆಯಿಂದ ಭಯಪಡಲು ಪ್ರಾರಂಭಿಸುತ್ತಾರೆ. ಇದರ ಹಿಂದೆ ಅವರ ಹಿಂದಿನ ಮತ್ತು ಕೆಲವು ಕಹಿ ಅನುಭವಗಳಿರಲು ಬಹುದು. ಪ್ರೀತಿಯಿಂದ ಓಡಿ ಹೋಗುವವರಲ್ಲಿ ನೀವು ಒಬ್ಬರಾಗಿದ್ದರೆ ಅದಕ್ಕೆ ಇವುಗಳು ಕಾರಣಗಳಿರಬಹುದು. ಹಳೆಯ ನೆನಪುಗಳಲ್ಲಿ ಕಳೆದು ಹೋಗಿರುವುದು. ಕೆಲವರು ಹಿಂದೆ ಪ್ರೀತಿಯಲ್ಲಿ ಬಿದ್ದಿರುತ್ತಾರೆ, ಆದರೆ ಅದರ ಕಹಿ ಅನುಭವದಿಂದಾಗಿ ತಮ್ಮ ಹಿಂದಿನದನವನ್ನು ಸುಲಭವಾಗಿ ಮರೆಯಲು ಸಾಧ್ಯವಾಗುವುದಿಲ್ಲ. ಅಂತಹವನ್ನು ಹೊಸ ಸಂಬಂಧಿಗಳಿಗೆ ಗಂಟು ಬೀಳಲು ಹೆದರುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಹಳೆಯ ಸಂಬಂಧದ ಕಹಿ ನೆನಪುಗಳು ಹಾಗೆಯೇ ಉಳಿದಿರುತ್ತದೆ. ಅಂಥವರ ಮನಸ್ಸಿನಲ್ಲಿ ನೀವು ಮತ್ತೆ ಸಂಬಂಧದಲ್ಲಿ ಇದ್ದರೆ ಸಂಬಂಧ ಮತ್ತೆ ಮುರಿದು ಬೀಳುತ್ತದೆಯೋ ಎನ್ನು ಭಯವಿರುತ್ತದೆ. ಹಾಗಾಗಿ ಅವರು ಪ್ರೀತಿಯ ವಿಷಯದಿಂದ ದೂರವೇ ಇರುತ್ತಾರೆ. ಗೊಂದಲದ ಮನಸ್ಥಿತಿ. ಕೆಲವರಿಗೆ ಪ್ರೀತಿ ಎಂದರೆ ಇಷ್ಟವಿರುತ್ತದೆ, ಆದರೆ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯುವ ಬಗ್ಗೆ ಗೊಂದಲದಲ್ಲಿರುತ್ತಾರೆ. ಆ ಸಂಬಂಧ ಯಶಸ್ವಿಯಾಗುವುದು, ಮುಂದಿನ ಜೀವನಕ್ಕೆ ಈ ಸಂಬಂಧ ಒಳ್ಳೆಯದು ಎನ್ನುವ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗದ ಗೊಂದಲದಲ್ಲಿರುತ್ತಾರೆ. ಅವರು ಯಾವುದೇ ರೀತಿಯ ದೃಢ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಒಮ್ಮೆಲೆ ಸಂಬಂಧಕ್ಕೆ ಒಪ್ಪಿಗೆಯನ್ನು ನೀಡದೆ ಕಾಲಾವಕಾಶವನ್ನು ತೆಗೆದುಕೊಂಡರೂ ಈ ಹೊಸ ಸಂಬಂಧದಿಂದ ನಿಮಗೆ ಬೇಕಾದದನ್ನು ಅರ್ಥ ಮಾಡಿಕೊಳ್ಳುವುದು ಉತ್ತಮ. ಹಳೆಯ ಪ್ರೇಮಿಯೊಂದಿಗೆ ಹೋಲಿಕೆ. ಕೆಲವರು ತಮ್ಮ ಹೊಸ ಸಂಬಂಧದಲ್ಲಿ ಹಳೆಯ ಗೆಳೆಯ ಅಥವಾ ಗೆಳತಿಗಾಗಿ ಹುಡುಕುತ್ತಿರುತ್ತಾರೆ, ಅಥವಾ ಹಳೆಯ ಗೆಳೆಯ ಗೆಳತಿಯ ಗುಣಗಳನ್ನು ಹುಡುಕುತ್ತಿರುತ್ತಾರೆ. ಆದರೆ ಇದು ಪ್ರೀತಿಯ ವಿಷಯದಲ್ಲಿ ಹಾನಿಕರವಾಗಿದೆ. ಹಾಗಿದ್ದರೆ ಅವರು ಎಂದು ತಮ್ಮ ಹಳೆ ಪ್ರೀತಿಯಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ಜೀವನವಿಡೀ ಹಳೆ ಪ್ರೇಮಿಯ ಗುಂಗಲೇ ಇರುತ್ತಾರೆ. ತಪ್ಪನ್ನು ಹುಡುಕುವವರು. ಕೆಲವರಿಗೆ ಇತರರ ಪ್ರತಿಯೊಂದು ವಿಷಯದಲ್ಲೂ ತಪ್ಪನ್ನು ಹುಡುಕುವ ಚಾಳಿ ಇರುತ್ತದೆ. ಅಂತಹವನ್ನು ಪ್ರೀತಿಯನ್ನು ಬಯಸಿದರೂ ಪ್ರೀತಿ ಅವರ ಬಳಿ ಸುಳಿಯುವುದೂ ಇಲ್ಲ. ನೀವು ಇದರಲ್ಲಿ ತಪ್ಪುಗಳನ್ನು ಹುಡುಕುವವರಲ್ಲಿ ಒಬ್ಬವರಾದರೆ ನೀವು ಎಂದಿಗೂ ಬೇರೆಯವರನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಕಮಿಟ್ಮೆಂಟ್ನ ಭಯ ಹಲವರಲ್ಲಿ ಇರುತ್ತದೆ. ಅಂತಹ ಜನರು ಪ್ರೀತಿಯಲ್ಲಿದ್ದರೂ ಕಮಿಟ್ಮೆಂಟ್ನಿಂದಾಗಿ ಪ್ರೀತಿಯಲ್ಲಿ ಮುಂದುವರೆಯಲು ಬಯಸುವುದಿಲ್ಲ. ಕಮಿಟ್ಮೆಂಟ್ನಿಂದಾಗಿ ಹೆದರುತ್ತಾರೆ. ಜೀವನ ಪರ್ಯಂತ ಅದನೊಂದಿಗೆ ಬಾಳಬೇಕಾ? ಮದುವೆಯ ನಂತರ ಜವಾಬ್ದಾರಿಗಳ ಬಗ್ಗೆ ಹೆದರುತ್ತಾರೆ, ಅಥವಾ ಮದುವೆಯ ಮುಂಚಿನ ಕೆಲವು ಜವಾಬ್ದಾರಿಗಳಿಂದಾಗಿ ಜನರು ನಂತರ ಪ್ರೀತಿಯಲ್ಲಿ ಮುಂದುವರೆಯಲು ಹೆದರುತ್ತಾರೆ. ಪ್ರೀತಿಯಿಂದ ದೂರ ಓಡುತ್ತಾರೆ. ಫ್ರೆಂಡ್ಸ್, ಹೇಗಿದೆ ಈ ಸ್ಟೋರಿ ಅಂತ ಅರ್ಥವಾಗಿದೆ ಅನ್ಕೋತಾ ಇದ್ದೀನಿ. ಬಟ್ ನಿಮ್ಮ ಸಮಯ ಕೊಟ್ಟು ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್.